ಒಂದು ವ್ಯವಸ್ಥೆ ಇದೆ ನೀವು ಭೂಮಿ ಮೇಲೆ, ಅದು ನಿಮಗೇನೋ ಪ್ರಕೃತಿನ ಆಳ್ತಾ ಇರೋದು, ಭೂಮಿಯನ್ನು ಆಳ್ತಾ ಇರೋದು. ನೋಡ್ರಿ, ಗಾಳಿ ಯಾವತ್ತೂ ನಮ್ಗೆ ಒಂದು ದಿವಸ ಕಾಣಲ್ಲ, ಕಣ್ಣಿಗೇನು ಕಾಣಲ್ಲ. ಯಾವುದು ಮಹಾತ್ಮನು ಸಮೇತ ನೋಡಪ್ಪ ಚಿತ್ರ ಬರ್ದ ಇನ್ನೊಂದು ಗಾಳಿ ಇಲ್ಲ ಐತೆ ನೋಡಪ್ಪ ತೋರಿಸ್ತೀನಿ, ನಂದು ಯಾವುದೋ ಒಂದು ಯಂತ್ರದೊಳಗೆ ಇಟ್ಟು ಗಾಳಿ ನೋಡಪ್ಪ ಹಿಂಗೆ ಐತಲ್ಲ ಅಂತೇಳಿ ತೋರಿಸ್ತಾ ಒಂದು ಯಂತ್ರ ಕಂಡಿಡ್ದು ಯಾರು ತೋರಿಸಿ ಏನಂದ್ರಿ, ಅಂದ್ರೆ ನಮ್ಗೆ ಸಾಧ್ಯವೇ ಇಲ್ಲ ಅದನ್ನು ಅಂತೇಳಿ, ನಮ್ಮ ಕಣ್ಣಿಗೆ ಕಾಣಲೇ ಇಲ್ಲ ಅಂತ. ಆದರೆ ಎಷ್ಟು ಪ್ರಭಾವಿ ಅಂತೇಳಿದ್ರೆ ಅದನ್ನು ಬಿಟ್ಟು ನೀವು ಒಂದು ನಿಮಿಷನೂ ಬದುಕಾಗಲ್ಲ. ಹುಟ್ಟಿನ 1000 ಲೀಟ್ರ್ ನೀವೇನು ಹಾಲಿಡ್ರಿ, ಅದಕ್ಕೆ ಇಷ್ಟೇ ಬ್ಯಾಕ್ಟ್ರಿ ಹಾಕ್ರಿ, ಮಜ್ಜಿಗೆ ಹಾಕ್ರಿ, ನೀವು ಮಾರನೇ ದಿವಸ ಅದಷ್ಟು ನೀವು ಬ್ಯಾಕ್ಟ್ರಿದ್ದೇ ಗೆಡ್ಡೆ ಆಗಿರುತ್ತೆ. ನೀವು ಭೂಮಿ ಮೇಲೆ ಕಣ್ಣಿಗೆ ಕಾಣೋಂಥ ಜೀವಿ ಯಾವ್ದಾದ್ರು ನಿಮ್ಗೆ ಅಷ್ಟು ಗಾತ್ರದಲ್ಲಿ ಬೆಳೆಯೋಂಥದ್ದು ಯಾವುದೋ ಒಂದು ಜೀವಿ ತೋರ್ಸೋಕ್ಕೆ ಸಾಧ್ಯ ಏನಂದ್ರಿ? ನಿಮ್ಮ ಆತ್ಮ ಎಂಥ ಪ್ರಭಾವಿ ಅಂತೇಳಿ ನೀವು ಆವಾಗೇನೂ ಯೋಚನೆ ಮಾಡಿರಿ, ಎಂಥ ಅದ್ಭುತವಾದ ಶಕ್ತಿ ಅದೊಂದು ಅಂತ. ನಿಮ್ಗೆ ಇಷ್ಟೆಲ್ಲ ಇದ್ದರೂ ನೀವು ಕಣ್ಣಿಗೆ ಕಾಣಿದ್ರೆ ಅಷ್ಟ ವ್ಯವಸ್ಥೆಗಳಿದ್ದರೂ ಸಮೇತ ಆತ್ಮ ಇರಲ್ಲಿವರೆಗೆ ನಿಮ್ಮ ಶರೀರನ ಯಾವ್ದು ಹತ್ರ ಮುಟ್ಟಕ್ಕಾಗಲ್ಲ. ಅದರ ಅರ್ಥ ನಿಮಗೇನು ಕೇಳಿದ್ರೆ ಆತ್ಮಕ್ಕಿರುವಂಥ ಶಕ್ತಿ ಎಂಥದ್ದು ಅಂತಂದ ಗಲಾಟೆ ಮಾಡ್ದ, ಹೊಡೆದ, ಜಗಳ ಮಾಡ್ದ, ಇನ್ನೊಂದೇನೋ ಮಾಡ್ದ ಅಂತೇಳೇನೋ ನೀವೇನೋ ಅವನಿಗೇನೋ ಮತ್ತೆ ಗಲಾಟೆಗೆ ಹೋದ್ರಿ, ಇನ್ನೊಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಹೆಚ್ಚಾಗಿ ಅಂತ್ಯ ಇಲ್ಲಿವರೆಗೆ ಒಬ್ಬೊಂದೊಬ್ಬ ಕುತ್ತಿಗೆ ಕೊಯ್ಯಲ್ಲಿವರೆಗೂ ಹೋಗ್ಬೋದು ಅಲ್ವಾ? ಹಿಂದಿಂದ ಅಷ್ಟು ತಗೊಂಬಂದರೆ ನೀವು ಕ್ಷಮಿಸಿಬಿಟ್ಬಿಡಿ ಅವನು 2 ವರ್ಷ ಬಿಟ್ಟೇನೋ ಬಂದು ಹೇಳ್ತಾನೆ, ಅಣ್ಣ ನಾನು ಮಾಡಿದ್ದೇನೋ ತಪ್ಪಾತಣ್ಣ, ಇನ್ನೊಂದು ಸರಿ ನಿನಗೇನೋ ಏನೂ ಮಾಡಲ್ಲ ಅಂತ. ಮುಂಚೆ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ ಈ ಕಣ್ಣಿಗೆ ಕಾಣ ವಸ್ತುಗಳು, ಕಣ್ಣಿಗೆ ಕಾಣ ಜೀವಿಗಳು ಇದೇ ಭೂಮಿಯನ್ನು ಆಳ್ತಾ ಇರೋದು ಅಂತ, ಅದಕ್ಕೆ ಶಕ್ತಿ ಇರೋದು, ಒಂದನ್ನೇ ನಡೀತಾ ಇರೋದು ಅಂತ ನಾನೊಂದು ಹಂತಲ್ಲಿ ತಿಳಿದಿದ್ದೆ. ಆದರೆ ನನಗೆ ಯಾಕೋ ಈಗ ಪ್ರಕೃತಿ ಒಳಗಡೆ ನೋಡ್ತಾ ಹೋದಾಗ ಈಗ ಅನಿಸುತ್ತೆ, ಈ ಕಣ್ಣಿಗೆ ಕಾಣ ಜೀವಿಗಳು ಏನಿದ್ದಾವೆ ಇವು ಇಂಪಾರ್ಟೆಂಟ್ ಅಲ್ಲ. ಕಣ್ಣಿಗೆ ಕಾಣೋ ವಸ್ತುಗಳು, ಕಣ್ಣಿಗೆ ಕಾಣೋ ಜೀವಿಗಳು ಅಷ್ಟನ್ನು ನೀವು ನಾಶ ಮಾಡ್ಬೋದು. ಅದರ ಆಚೆ ಇನ್ನೊಂದು ವರ್ಗ ಇದೆ, ನಿಮ್ಗೆ ಇನ್ನೊಂದು ವ್ಯವಸ್ಥೆ ಇದೆ ನೀವು ಭೂಮಿ ಮೇಲೆ, ಅದು ನಿಮಗೇನೋ ಪ್ರಕೃತಿನ ಆಳ್ತಾ ಇರೋದು, ಭೂಮಿಯನ್ನು ಆಳ್ತಾ ಇರೋದು. ಕಣ್ಣಿಗೆ ಕಾಣೋಂಥದ್ದು ಇಲ್ಲೇನು ಭಾಳ ಮಹತ್ವ ಏನಿಲ್ಲ. ಅದು ಹೆಂಗೆ ಉದಾಹರಣೆಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದರೆ, ಈಗ ನೋಡಿರಿ, ಉದಾಹರಣೆಗೆ ನೀವೇನೋ ಕಣ್ಣಿಗೆ ಕಾಣೋ ಆಹಾರ, ಅನ್ನ, ಊಟ 1 ವಾರ ಬಿಟ್ಟು ಬದುಕ್ಬೋದಾ? ಅಲ್ಲಿಂದ ನೀವೇನು ಕಣ್ಣಿಗೆ ಕಾಣೋ ನೀರು 4-6 ದಿವಸ ಬದುಕ್ಬೋದಾ? ಏನು ನೀರು ಕುಡಿದವರು ಬದುಕ್ಬೋತಾನೆ? ಬದುಕೋಕ್ಕೆ ಸಾಧ್ಯತೆ ಇದೆ. ಕಣ್ಣಿಗೆ ಕಾಣೋಂಥ ಯಾವುದೇ ಒಂದು ವಸ್ತುವನ್ನು ಸಮೇತ ನೀವು ಬಿಟ್ಟೇನು ಕೇಳಿದ್ರೆ 1 ವಾರ ಬದುಕ್ಬೋತಾನೆ. ಆದರೆ ನಿಮಗೆ 1 ದಿವಸನೂ ಕಾಣಲ್ಲ ಗಾಳಿ, 1 ದಿವಸನೂ ನಿಮ್ಮ ಹತ್ರ ಯಾರಕ್ಕೆ ತೋರ್ಸೋಕ್ಕಾಗಲ್ಲ. ಹೆಂಗಿದೆ, ಯಾವ ಥರ ಇದೆ, ಹೆಂಗೆ ಉತ್ಪಾದನೆ ಆಗುತ್ತೆ, ಹೆಂಗೆ ನಾಶ ಆಗುತ್ತೆ ಏನೂ ಗೊತ್ತಿಲ್ಲ ಗಾಳಿ. ಆದರೆ ಗಾಳಿ ಇಲ್ಲದೆ ನೀವು 2 ನಿಮಿಷ 5 ನಿಮಿಷ ಬದುಕ್ತೀರಾ? ಸಾಧ್ಯನಾ? ನೀವು ಕಣ್ಣಿಗೆ ಕಾಣೋದು ಬಿಟ್ಟು ನೀವು 1 ವಾರ ಬದುಕ್ಬೋದು, ಕಣ್ಣಿಗೆ ಕಾಣದಿದ್ದು ಬಿಟ್ಟು ನೀವೇನೋ 5 ನಿಮಿಷನೂ ಬದುಕೋಕ್ಕಾಗಲ್ಲ ನಿಮ್ಮ ಹತ್ರ. ಅಲ್ಲಿಗೆ ಪ್ರಭಾವಿ ಯಾವುದು? ಕಣ್ಣಿಗೆ ಕಾಣದಿದ್ದೆ ತಾನೆ. ಅದೇ ರೀತಿ ನಿಮ್ಗೆ ಅವಲೋಕನಗಳು ಮಾಡ್ತಾ ಹೋದರೆ ಹೆಂಗೆ, ನಿಮ್ಗೆ ಅದು ಗಾಳಿ ಇದೆ ಅಂತೇಳಿ ನೀವು ನೋಡಿರಿ, ಗಾಳಿ ಯಾವತ್ತೂ ನಮ್ಗೆ 1 ದಿವಸನೂ ಕಾಣಲ್ಲ, ಕಣ್ಣಿಗೇನು ಕಾಣಲ್ಲ. ಯಾವುದು ಮಹಾತ್ಮನು ಸಮೇತ ನೋಡಪ್ಪ ಚಿತ್ರ ಬರ್ದ ಇನ್ನೊಂದು ಗಾಳಿ ಇಲ್ಲ ಐತೆ ನೋಡಪ್ಪ ತೋರಿಸ್ತೀನಿ, ನಂದು ಯಾವುದೋ ಒಂದು ಯಂತ್ರದೊಳಗೆ ಇಟ್ಟು ಗಾಳಿ ನೋಡಪ್ಪ ಹಿಂಗೆ ಐತಲ್ಲ ಅಂತೇಳಿ ತೋರಿಸ್ತಾ ಒಂದು ಯಂತ್ರ ಕಂಡಿಡ್ದು ಯಾರು ತೋರಿಸಿ ಏನಂದ್ರಿ, ಅಂದರೆ ನಮ್ಗೆ ಸಾಧ್ಯವೇ ಇಲ್ಲ ಅದನ್ನು ಅಂತೇಳಿ, ನಮ್ಮ ಕಣ್ಣಿಗೆ ಕಾಣಲೇ ಇಲ್ಲ ಅಂತ. ಆದರೆ ಎಷ್ಟು ಪ್ರಭಾವಿ ಅಂತೇಳಿದ್ರೆ ಅದನ್ನು ಬಿಟ್ಟು ನೀವು 1 ನಿಮಿಷನೂ ಬದುಕಾಗಲ್ಲ. ಹುಟ್ಟಿದ ಕೊನೆಯಿಂದ ಹಿಡಿದು ಸಾಯೋವರೆಗೂ ನೀವು ಗಾಳಿ ಹೋತಂದ್ರೆ ಹೋಯ್ತಂತ, ಹೌದಾ? ಆದರೆ ನೀವು ಭೂಮಿ ಮೇಲಿರೋಂಥ ಯಾವುದೇ ಜೀವಿನ ಕೇಳ್ಕೊಂಬನ್ನಿ, ಗಾಳಿ ಇದೆಯಾ ಇಲ್ಲ ಅಂಥೇಳಿ, ಇದೆ ಅಂತಂತಾನೆ. ಗಾಳಿಯನ್ನು ಇಲ್ಲ ಅನ್ನೋನು ಯಾರು ಒಬ್ಬ ಇದ್ದಾನಂದ್ರಿ, 1 ದಿವಸ ತೋರ್ಸೋಕ್ಕಾಗದೆ ಹೋದ್ರೂ. ಆದರೆ ಅದನ್ನು ನೋಡೋಕ್ಕಾಗಲ್ಲ, ಭಾಳ ಪ್ರಭಾವಿ ಹೌದು. ಆದರೆ ಗಾಳಿ ಇದೆ ಅಂತೇಳಿ ನೀವು ಇಲ್ಲ ಅಂತೇಳಿದ್ರು ನೀವು ಅಲ್ಲೇ ಅವನಿಗೆ 1-2 ನಿಮಿಷ ಮೂಗು ಮುಚ್ಕೊಂಡಿರಪ್ಪ ಅಂತೇಳಿದ್ರೆ ಅವನಿಗೇನು ಗಾಳಿ ಇದೆಯಾ ಎಲ್ಲ ತೋರಿಸ್ಬೋದು, ಅಲ್ಲೇ ಉದಾಹರಣೆನೂ ಕೊಡ್ಬೋದು, ಸಾಕ್ಷಿನೂ ಕೊಡ್ಬೋದು, ಹೌದಾ? ಅದು ನೀವು ಏನು ನೋಡ್ತೀರಾ ಅಂತೇಳಿದರೆ, ನೀವು ಗಾಳಿಯನ್ನು ನೋಡಿದ್ರೆ ಇದೆ ಅಂತೇಳಿ ಹೆಂಗೆ ಹೇಳ್ತೀವಿ ಅಂತೇಳಿದರೆ, ನನ್ನ ಒಳಗಡೆ ಒಂದು ಆತ್ಮದಲ್ಲಿ ಒಂದು ಮನಸ್ಸಿದೆ. ಆ ಮನಸ್ಸಿಗೂ ನಿಮಗೇನೋ ಏನು ಕೇಳಿದ್ರೆ ಆತ್ಮಕ್ಕೆ ಒಂದು ಕಣ್ಣಿದೆ, ಒಂದು ದೃಷ್ಟಿ ಇದೆ, ದಿವ್ಯವಾದಂಥ ಒಂದು ದೃಷ್ಟಿ ಇದೆ. ಈ ಕಣ್ಣುಗಳು ಏನು ಕೇಳಿದರೆ ನಮ್ಮ ಶರೀರ ನಡೆಸೋಕ್ಕೆ 2 ಕಣ್ಣುಗಳಿದೆ. ಒಳಗಡೆ ಆತ್ಮ ಇದೆಯಲ್ಲ ಅದರಲ್ಲೊಂದು ಕಣ್ಣಿದೆ. ಆ ಕಣ್ಣು ಅನುಭವದ ರೂಪದಲ್ಲೇ ನಿಮಗೇನು ಕೇಳಿದರೆ ಗಾಳಿ ಇದೆ ಅನ್ನೋದನ್ನು ತೋರಿಸುತ್ತೆ. ನಿಮಗೆ ಅನುಭವದಲ್ಲಿ ಕಾಣೋಂಥದ್ದು ನಿಮಗೇನು ಕೇಳಿದರೆ ಆತ್ಮದಲ್ಲಿ ನೋಡೋಂಥದ್ದು ನಿಮ್ಗೊಂದು ದೃಷ್ಟಿನೇ, ಅದು ಅನುಭವದ ದೃಷ್ಟಿ, ಅದು ಚಿತ್ರ ಅಲ್ಲ ಅದೊಂದು. ಅದೇ ರೀತಿ ನೀವು ಅವಲೋಕನಗಳನ್ನು ಮಾಡ್ತಾ ಹೋಗ್ತಾ ನೋಡ್ತಾ ಹೋದರೆ ಏನು ಕೇಳಿದರೆ ನಿಮಗೇನು ಜೀವಿಗಳಲ್ಲೂ ಅಷ್ಟೇ. ನಿಮಗೆ ಈಗ ಹೆಂಗೆ ಅಂತ ಹೇಳಿದ್ರೆ 1000 ಲೀಟ್ರ್ ನೀವೇನು ಹಾಲಿಡ್ರಿ, ಅದಕ್ಕೆ ಇಷ್ಟೇ ಬ್ಯಾಕ್ಟ್ರಿ ಹಾಕ್ರಿ, ಮಜ್ಜಿಗೆ ಹಾಕ್ರಿ, ನೀವು ಮಾರನೇ ದಿವಸ ಅದಷ್ಟು ನೀವು ಬ್ಯಾಕ್ಟ್ರಿದ್ದೇ ಗೆಡ್ಡೆ ಆಗಿರುತ್ತೆ. ನೀವು ಭೂಮಿ ಮೇಲೆ ಕಣ್ಣಿಗೆ ಕಾಣೋಂಥ ಜೀವಿ ಯಾವ್ದಾದ್ರು ನಿಮ್ಗೆ ಅಷ್ಟು ಗಾತ್ರದಲ್ಲಿ ಬೆಳೆಯೋಂಥದ್ದು ಯಾವುದೋ ಒಂದು ಜೀವಿ ತೋರ್ಸೋಕ್ಕೆ ಸಾಧ್ಯ ಏನಂದ್ರಿ? ಇಲ್ಲವೇ ಇಲ್ಲ ತಾನೇ. ಎಷ್ಟು ಪ್ರಭಾವಿ ನೋಡಿ. ಒಂದು ಆನೆ ಸತ್ತು ಬಿಡಲಿ, ಒಂದೇನೋ ನಿಮಗೇನೋ ಮನುಷ್ಯ ಸತ್ತು ಬಿಡಲಿ, ನಿಮಗೇನೋ ಒಂದು ಗಂಟೆಲ್ಲೇನೋ ವೈರಸ್ಗಳು ಎಲ್ಲ ತುಂಬ್ಕೊಂಡು ನಿಮ್ಗೆ ಬ್ಯಾಕ್ಟೀರಿಯಾಗಳು ಸೇರಿಬಿಟ್ಟು ನಿಮ್ಮನ್ನು ಕೊಳಿಸ್ಬಿಟ್ಟು ನೀರು ಬರೆಸಿ ನಿಮ್ಮನ್ನು ಜೀರ್ಣ ಮಾಡ್ತವೆ. ಕಣ್ಣಿಗೆ ಕಾಣೋಂಥ ಯಾವುದೇ ಜೀವಿ ಹತ್ರ ಆ ಕ್ರಿಯೆ ಮಾಡೋಕ್ಕೆ ಸಾಧ್ಯನಾ? ಅಷ್ಟು ಉತ್ಪಾದನೆ ಆಗೋಕ್ಕೆ ಸಾಧ್ಯನಾ? ಅದೇ ರೀತಿ ನಿಮಗೇನು ಕೇಳಿದ್ರೆ ಅವಲೋಕನ ಮಾಡ್ತಾ ಹೋದಾಗ ಕಣ್ಣಿಗೆ ಕಾಣದಿದ್ದು ನಿಮಗೇನು ಕೇಳಿದರೆ ಭೂಮಿಯನ್ನು ತೀವ್ರವಾಗಿ ಆಳ್ತಾ ಇದೆ 80%.
ಹೌದಾ, ಅದನ್ನು ಅಷ್ಟನ್ನು ಏನು ಕೇಳಿದ್ರೆ ಅನುಭವದಲ್ಲೇನೂ ನೀವೇನೋ ನೋಡ್ತಾ ಹೋಗ್ಬೋದು, ಒಂದೊಂದೇ ಅನುಭವದಲ್ಲೇನೋ ನೋಡ್ತಾ ಹೋಗ್ಬೋದು. ಆದರೆ ನಿಮ್ಗೇನು ಅಂತ ಹೇಳಿದರೆ ನೋಡಿ, ನಮ್ಮ ಬುಡಕ್ಕೆ ಬಂದಾಗ ಅವಾಗೇನೋ ಗೊತ್ತಾಗತ್ತೆ. ನೀವು ಹೆಂಗೆ ಅಂತ ಹೇಳಿದರೆ, ನಿಮ್ಮ ಹತ್ರ ಬ್ಯಾಕ್ಟೀರಿಯಾ ಇದೆ, ವೈರಸ್ ಇದೆ, ನಿಮ್ಮ ಹತ್ರ ಎಲ್ಲ ಜೀವಗಳು ಇದ್ದಾವೆ, ಆದರೆ ನಿಮ್ಮ ಶರೀರದಲ್ಲಿ ಆತ್ಮ ಇರಲಿ ಇವರಿಗೆ ಒಂದು ಕಾರು ಮುಟ್ಟಕ್ಕಾಗಿದೆಯಾ? ಈ ಎಲ್ಲ ನಮ್ಮ ಸುತ್ತಮುತ್ತ ಹೋದಂದರೆ ಸತ್ತುಗಳಿಗೆಲ್ಲನೂ ಮುಟ್ತಾ ಹೋದಂದರೆ ನಿಮ್ಮ ಆತ್ಮ ಇರಲಿ ಇವರಿಗೇನೋ ನಿಮ್ಮನ್ನು ಒಂದು ದಿವಸ ಮುಟ್ಟಕ್ಕಾಗಿದೆ. ಆದರೆ ಆತ್ಮ ನಿಮ್ಗೆ ಒಂದು ದಿವಸ ಜೀವ ಎಲ್ಲಿದೆ ಅಂತೇಳಿ ಅವನಿಗೆ ಗೊತ್ತಂದ್ರಿ? ನಿಮ್ಮ ಬಾಡಿ ಒಳಗೆ ಜೀವ ಎಲ್ಲಿದೆ ಗೊತ್ತಾ? ಎಲ್ಲ ಒಂದು ಕಡೆ ಇದೆ, ಕಣ್ಣಿಗೆ ಕಾಣದಿದ್ದು ಒಂದಿದೆ. ನಿಮ್ಮ ಆತ್ಮ ಎಂಥ ಪ್ರಭಾವಿ ಅಂತೇಳಿ ನೀವು ಆವಾಗೇನೋ ಯೋಚನೆ ಮಾಡಿರಿ, ಎಂಥ ಅದ್ಭುತವಾದ ಶಕ್ತಿ ಅದೊಂದು ಅಂತ. ನಿಮ್ಗೆ ಇಷ್ಟೆಲ್ಲ ಇದ್ದರೂ, ನೀವು ಕಣ್ಣಿಗೆ ಕಾಣದಿದ್ದ ಅಷ್ಟ ವ್ಯವಸ್ಥೆಗಳಿದ್ದರೂ ಸಮೇತ ಆತ್ಮ ಇರಲ್ಲಿವರೆಗೆ ನಿಮ್ಮ ಶರೀರನ ಯಾವ್ದು ಹತ್ರ ಮುಟ್ಟಕ್ಕಾಗಲ್ಲ. ಅದರ ಅರ್ಥ ನಿಮಗೇನು ಕೇಳಿದರೆ, ಆತ್ಮಕ್ಕಿರುವಂಥ ಶಕ್ತಿ ಎಂಥದ್ದು ಅಂತ. ನೀವು ಅವಾಗ ಏನು ಕೇಳಿದರೆ ಶರೀರದ ಮೇಲೇನು ಭಾಳ ನೋಡ್ಕೊಂಡು ಹೋಗಬಾರ್ದು. ಅವಾಗ ನಿಮ್ಗೆ ಆ ಜ್ಞಾನ ಶುರು ಆಯ್ತು ಅಂತೇಳಿ ನೀವು ಆತ್ಮವನ್ನು ನೋಡೋಕ್ಕೆ ಶುರು ಮಾಡ್ಬೇಕು. ನೀವು ಕಣ್ಣಿಗೆ ಕಾಣದಿದ್ದನ್ನು ನೋಡೋಕ್ಕೆ ಶುರು ಮಾಡಬೇಕು. ನೀವು ಅವಾಗೇನು ನಿಮ್ಗೆ ಏನಾಗುತ್ತೆ ಅಂತೇಳಿ, ನಿಮ್ಗೆ ಗಾಳಿ ಹೆಂಗೆ ಪ್ರಭಾವ ಬರುತ್ತೋ ಇನ್ನೊಂದು ಅಂತೇಳಿ ಅನುಭವದಲ್ಲಿ ಹೆಂಗೆ ನೋಡ್ತೀರೋ, ನೀವು ಕಣ್ಣಿಗೆ ಕಾಣದಿದ್ದನ್ನು ಅನುಭವದಲ್ಲಿ ಪ್ರತಿಯೊಂದನ್ನು ನೀವು ಮತ್ತೆ 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 ನೀವು ಅನುಭವಿಸ್ತಾ ಹೋದಾಗ ಏನು ಕೇಳಿದರೆ ನಿಮಗೇನು ಸಿಗುತ್ತದು. ಒಂದೊಂದೇ ಸಿಗುತ್ತೆ. ನಿಮ್ಗೆ ಕಣ್ಣಿಗೆ ನಾವು ಕಂಡಿಡ್ತಿದ್ರಲ್ಲೂ ಅಷ್ಟೇ, ಕಣ್ಣಿಗೆ ಕಾಣದಿದ್ದೇ ನಿಮಗೇನು ಕೆಲಸ ಮಾಡೋದು. ಈಗ ಉದಾಹರಣೆ ನೋಡಿರಿ, ಈಗೇನು ಮೊಬೈಲ್ ಇಲ್ಲಿದೆ ನಿಮ್ಮ ಹತ್ರ, ಈಗೇನು ದಿಲ್ಲಿಗೆ ಫೋನ್ ಮಾಡಿರಿ ನೀವು, ಎಷ್ಟು ಸಮಯದಲ್ಲಿ ಹೋಗುತ್ತೆ, ಅಷ್ಟು ತೀವ್ರವಾಗೇನೋ ಹೋಗುತ್ತದು. ಹೌದಾ? ಏನೋ ಒಂದು ಇಲ್ಲಿಂದ ಹೋಗಿ ಅಲ್ಲಿಗೆ ಬಡ್ದು ತಟ್ಟಿ ಎಪ್ಸಿದೆ, ಅದನ್ನು ರಿಂಗ್ ಮಾಡಿದೆ, ಹೋಗಿರ್ಬೇಕು ತಾನೇ ಯಾವುದೋ ಒಂದು, ಆ ನಂಬರ್ ಹೊಡ್ಕೊಳ್ಳಿ ಅಲ್ಲಿ ಹೋಗಿದೆ ಅಂತ. ಅದಕ್ಕೆ ಯಾವ ಸ್ಪೀಡು, ಅದಕ್ಕೆ ಯಾವ್ದಾದ್ರು ನಿಮಗೇನು ಕಂಡುಹಿಡಿಯೋಕ್ಕೆ ಸಾಧ್ಯನಾ? ಎಲ್ಲಿ ಹೆಂಗೆ ಹೋಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತಾ? ಅದು ಅಷ್ಟು ಏನು ಸ್ಪೀಡ್ ಅದು? ನೀವೇನು ವಸ್ತುನಲ್ಲೇ ಇಲ್ಲಿಂದ ದಿಲ್ಲಿ ಹೋಗ್ರಿ, ಎಷ್ಟು ಸಮಯ ಬೇಕಾಗ್ಬೋದು ನಿಮಗೆ? ಸಾಧ್ಯನಾ ನಿಮಗೆ? ನೀವು ತಡಿಬೋದು. ಈಗ ಉದಾಹರಣೆಗೆ ನಿಮ್ಮ ಮನಸ್ಸಲ್ಲಪ್ಪ, ನಿಮ್ಮ ಮನಸ್ಸಲ್ಲೇನೋ ಈಗೇನೋ ನಿಮ್ಮ ಮನೆಯದು ಯಾವುದೋ ಒಂದು ರೂಮನ್ನು ನೀವು ಯಾವುದೋ ಒಂದನ್ನು ನೀವೇನೋ ಎಷ್ಟೇ ಕಿಲೋಮೀಟ್ರ್ ಇರಲ್ರಿ, ನೀವು ಸಾವಿರ ಕಿಲೋಮೀಟ್ರ್ ಆಚೆ ಯಾವುದೋ ಒಂದು ಇದ್ದಿದ್ದನ್ನು ನೀವು ಒಂದು ಸೆಕೆಂಡಿನ ಅದು ಎಷ್ಟೋ ಕಮ್ಮಿ ಕ್ಷಣದಲ್ಲಿ ನೋಡಲ್ವಾ? ನೀವು ಕಣ್ಣಿಗೆ ಕಾಣೋಂಥ ಯಾವುದೇ ವಸ್ತುನಲ್ಲಿ ಅಷ್ಟು ದೂರ ತರಿಸ್ಬೇಕಾದ್ರೆ ನಿಮ್ಗೆ ಎಷ್ಟು ಸಮಯ ಬೇಕಾಗ್ಬೋದು, ಎಷ್ಟು ಆಪತ್ತುಗಳಿದೆ, ನಿಮ್ಮನ್ನು ಅದನ್ನು ತಡಿಬೋದು, ಎಲ್ಲ ಮಾಡ್ಬೋದು. ಕಣ್ಣಿಗೆ ಕಾಣದ ಶಕ್ತಿಗಳನ್ನು ತಡೆಯೋಂಥದ್ದು, ಇದು ಮಾಡೋಂಥದ್ದು ನಿಮ್ಗೆ ಯಾವುದೂ ವ್ಯವಸ್ಥೆಗಳೇ ಇಲ್ಲ. ಹೌದಾ? ಅಪಾರ ಶಕ್ತಿ. ಅದೇ ರೀತಿ ನಿಮಗೇನು ಕೇಳಿದರೆ, ಭೂಮಿಯನ್ನು ನಿಮಗೆ ಇಲ್ಲಿ ಕಣ್ಣಿಗೆ ಕಾಣದಿದ್ದರೆ ನಿಮಗೇನು ಕೇಳಿದರೆ ಆಳ್ತಾ ಇದೆ, ಕಣ್ಣಿಗೆ ಕಾಣೋಂಥದ್ದಲ್ಲ. ಉದಾಹರಣೆಗೆ ಈಗ ನೋಡಿರಿ, ಕರೆಂಟು ವೈರ್ ಇರುತ್ತೆ ನಮ್ಮ ಹತ್ರ. ವೈರ್ ಇದ್ದಾಗ ಏನು ಕೇಳಿದರೆ, ಕರೆಂಟ್ ಹಾಕಿದ ಕೂಡಲೇ ಸ್ವಿಚ್ ಹಾಕಿ ಎಷ್ಟು ಸ್ಪೀಡಲ್ಲಿ ಹೋಗೇನೋ ಇದು ಮಾಡುತ್ತೆ, ಸುಟ್ಟು ಭಸ್ಮ ಮಾಡಲ್ಲ ಅಂದರೆ ಅದು ಅಂಥ ಅದ್ಭುತ ಶಕ್ತಿ. ಎಂಥ ದೊಡ್ಡ ಇಂಜನ್ನನ್ನಾರು ಹೇಳೋದು ತಿರ್ಸಲ್ಲ ಅಂದರೆ ಅದು ಎಲ್ಲದೂ ಮಾಡುತ್ತೆ ನಿಮಗೆ. ಆ ಕರೆಂಟ್ ಹೋದಾಗೇನು ವೈರಲ್ಲಿ ಏನೂ ಇಲ್ಲ ನಿಮ್ಮ ಹತ್ರ, ಆದರೆ ನೀವು ಕರೆಂಟ್ ಒಂದು ದಿವಸನೂ ಕಾಣಲೇ ಇಲ್ಲ, ವೈರ್ ಕಾಣ್ತಾನೇ ಇರುತ್ತೆ. ಅದೇ ರೀತಿ ನಮಗೆ ಹೆಂಗೆ ಕೇಳಿದರೆ, ಶರೀರ ಇದೆಯಲ್ಲ ನಿಮ್ಮ ಕರೆಂಟ್ ವೈರು, ಅದರೊಳಗಂತ ಹರಿಯಂಥ ನಿಮ್ಮ ಕರೆಂಟೇ ನಮ್ಮ ಆತ್ಮ ಕೆಲಸ ಮಾಡೋದಿಲ್ಲ, ಶರೀರ ಕೆಲಸ ಮಾಡೋದಲ್ಲ, ನಿಮ್ಮ ಆತ್ಮ ಕೆಲಸ ಮಾಡೋದು, ಜೀವ ಕೆಲಸ ಮಾಡೋದು. ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ನಾವು ಯಾವಾಗ ನೀವು ಆತ್ಮದ ಕಡೆ ನೀವು ಅವಲೋಕನಗಳನ್ನು ಮಾಡ್ತಾ ಆ ದಿಕ್ಕಲ್ಲಿ ಸಾಗಕ್ಕೆ ಹೋಗ್ತೀವಿ, ನಾವು ಅವಾಗೇನು ಅಂತೇಳಿದರೆ, ಪರಿಸರದಲ್ಲಿ ನೀವು ಪ್ರಕೃತಿಯನ್ನು ಅಷ್ಟು ಅಧ್ಯಯನ ಮಾಡ್ಬೋದು, ಅದ್ರ ಒಳಗಡೆಗೆ ಹೋಗ್ಬೋದು, ಆ ತಿರುಳಿನತ್ತ ದಾಟಕ್ಕೆ ಶುರು ಮಾಡ್ಬೋದು. ನೀವು ಬರೇ ಸಂಶೋಧನೆ ಮಾಡಿ ಬರೀ ಗಣ್ಣಲ್ಲಿ ನೋಡ್ತೀನಿ ಶರೀರದಲ್ಲಿ, ಇದರಲ್ಲಿ ನೀವು ದೂರ ತಲುಪೋಕ್ಕೂ ಆಗಲ್ಲ, ಭಾಳಷ್ಟು ನೋಡೋಕ್ಕೂ ಆಗಲ್ಲ, ಭಾಳ ದೂರ ತಲುಪೋಕ್ಕೂ ಆಗಲ್ಲ, ಸಾಧ್ಯ ಇಲ್ಲ ಅದು. ಆ ರೀತಿ ನನಗೆ ಅದೇನು ಅಂತೇಳಿದರೆ, ಇತ್ತೀಚೆಗೆ ನನಗೆ ನನ್ನ ಅನುಭವದಲ್ಲಿ ಇವಾಗಂತೂ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಕಣ್ಣಿಗೆ ಕಾಣುವಂಥ ವಸ್ತುಗಳು ಮತ್ತು ಜೀವಿಗಳು ಎಲ್ಲದನ್ನು ನೀವು ನಾಶನೂ ಮಾಡ್ಬೋದು, ಭಾಳ ಪ್ರಭಾವನೂ ಹೊಂದಲ್ಲ. ಒಂದು 20% ಪ್ರಕೃತಿಯನ್ನು ಆಳ್ತಾ ಇದ್ದಾವೆ. ಕಣ್ಣಿಗೆ ಕಾಣದಿದ್ದು ಇನ್ನೊಂದು ವ್ಯವಸ್ಥೆ ಲೋಕ ಏನಿದೆ, ಅದು 80% ನೀವು ಪ್ರಕೃತಿಯನ್ನು ಇದನ್ನು ನಡೆಸ್ತಾ ಇರೋದು. ಅದನ್ನು ನಾವು ನೋಡೋಕ್ಕೆ ಶುರು ಮಾಡಿದಾಗ ಏನು ಕೇಳಿದ್ರೆ, ನಾವು ಬೇರೆ ದಿಕ್ಕಿಗೆ ಸಾಗ್ಬೋದು, ಈ ದಿಕ್ಕಿಂದ ಬೇರೆ ದಿಕ್ಕಿಗೆ ಸಾಗ್ಬೋದು. ಆ ದಿಕ್ಕಲ್ಲಿ ಸಾಗಕ್ಕೆ ಹಿಡಿದಾಗ ಏನು ಕೇಳಿದ್ರೆ, ಇವೆಲ್ಲ ನಶ್ವರ ಅನ್ಸೋಕ್ಕೆ ಶುರುವಾಗುತ್ತೆ. ಇದರಲ್ಲೇನು ಭಾಳ ಶಕ್ತಿ ಇಲ್ಲಲ್ಲ, ಇದರಲ್ಲಿ ಭಾಳ ಏನು ಪ್ರಭಾವ ಇಲ್ಲ. ಇದೇನು ಭಾಳ ಅವಶ್ಯಕತೆ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ನಾವು ಆ ದಿಕ್ಕಲ್ಲೇನೂ ಸಾಗೋಕ್ಕೆ, ಎಲ್ಲನೂ ಅದೊಂದು ವಿದ್ಯೆ, ಅದೊಂದು ಜ್ಞಾನ. ಆ ದಿಕ್ಕಲ್ಲಿ ಸಾಗಿದಾಗ ನಾವು ಒಂದಿಷ್ಟು ನಿಮ್ಮ ಆತ್ಮ ಅವಾಗ ಕೆಲಸ ಮಾಡುತ್ತೆ. ನೀವು ಅವಾಗೇನು ಅಂತೇಳಿದರೆ, ನಿಮಗೇನು ಆತ್ಮಕ್ಕೆ ಅಪಾರವಾದಂಥ ಶಕ್ತಿ ಇದೆ. ಅದನ್ನು ನೀವೇನು ಪರಿಸರದಲ್ಲಿ ಒಂದಿಷ್ಟು ಕಂಟ್ರೋಲ್ಗಳನ್ನು, ಒಳ್ಳೆಯದನ್ನು ಕೆಡಕನ್ನು ಏನೋ ಮಾಡೋಕ್ಕೆ ನಿಮ್ಮ ಆತ್ಮದಲ್ಲಿ ಶಕ್ತಿ ಇದೆ. ಅದರಲ್ಲಿ ಜನರಿಗೆ ಏನೋ ಒಂಥರ ನಾವು ಈಗ ಬರೇ ಈ ಶಾಲೆಯಲ್ಲೇನೋ ಬರೀ ಸಿಲೆಬಸ್ ಹೇಳ್ಕೊಡೋಕೆ ಹಿಡಿದು ಇವು ಜ್ಞಾನದ ದಿಕ್ಕಿಂದ ಜೀತದ ದಿಕ್ಕಿಗೆ ಬಂದ್ವಿ ನಾವು. ನಮ್ಮ ಇವಾಗ ಶಾಲೆಗಳು ಹೇಳ್ಕೊಡೋದು ಏನೋ ಕೇಳಿದ್ರೆ, ಇನ್ನೊಬ್ಬನ ಹತ್ರ ಇವಾಗಿನ ಎಜುಕೇಷನ್ ಅಂತೂ 100ಗೆ 100%, ಇನ್ನೊಬ್ಬನ ಹತ್ರ ಕೂಲಿ ಮಾಡುವಂಥ ತರಬೇತಿ ಕೊಡೋದು. ಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದರೂ ನಾವೇನು ತಿಳಿದಿದ್ದೀವಿ ಅಂತ ಹೇಳಿದ್ರೆ, ನನ್ನ ಮಗ ಓದ್ಬಿಟ್ರೆ ದೊಡ್ಡ ಜ್ಞಾನಿ ಆಗಿಬಿಡ್ತಾನೆ ಅಂತ. ಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಜ್ಞಾನವೇ ಬೇರೆ ಇವರೇ, ನಾನು ಕಂಡಂಥ ಜ್ಞಾನವೇ ಬೇರೆ. ಅದು ಮನುಷ್ಯನ ಉನ್ನತಿ ಒಯ್ಯುತ್ತೆ. ಅದು ಹೆಂಗೆ ಅಂತ ಹೇಳ್ತೀನಿ ಬೇಕಾದರೆ. ಏನು ಅಂತೇಳಿದರೆ, ನೀವು ಪ್ರೆಸೆಂಟ್ ಬದುಕಬೇಕು, ಈ ಕ್ಷಣ ಅಷ್ಟೇ ನಿಮ್ಮ ಬದುಕು. ಅದರ ಆಚೆ ಹಿಂದೆ ಮುಂದೆ ಬದುಕಬಾರ್ದು. ಅದೇನು ಅಂತೇಳಿದರೆ, ಗುರಿ ಸಾಧನೆ ಎಲ್ಲದೂ ಅದರಲ್ಲೇ ಅಡಗಿರುತ್ತೆ ನಿಮಗೆ.
ಉದಾಹರಣೆಗೆ ಅದು ಹೆಂಗೆ ಅಂತೇಳಿದ್ರೆ, ನೀವು ಹಿಂದಿಂದ ಯಾವುದೂ ನಿಮ್ಮ ಜೊತೆ ಬರೋದಿಲ್ಲ. ಯಾರೋ ಒಬ್ಬ ಬಂದ ಗಲಾಟೆ ಮಾಡ್ದ, ಹೊಡೆದ, ಜಗಳ ಮಾಡ್ದ, ಇನ್ನೊಂದೇನೋ ಮಾಡ್ದ ಅಂತೇಳೇನೋ ನೀವೇನೋ ಅವನಿಗೇನೋ ಮತ್ತೆ ಗಲಾಟೆಗೆ ಹೋದ್ರಿ, ಇನ್ನೊಂದಕ್ಕೆ ಹೋದ್ರಿ ಅಂತೇಳಿದ್ರೆ ಅದೇನಾಗುತ್ತೆ ಅಂತೇಳಿದ್ರೆ ಅದು ಹೆಚ್ಚಾಗಿ ಅಂತ್ಯ ಇಲ್ಲಿವರೆಗೆ ಒಬ್ಬೊಂದೊಬ್ಬ ಕುತ್ತಿಗೆ ಕೊಯ್ಯಲ್ಲಿವರೆಗೂ ಹೋಗ್ಬೋದು ಅಲ್ವಾ? ಹಿಂದಿಂದ ಅಷ್ಟು ತಗೊಂಬಂದರೆ ನೀವು ಕ್ಷಮಿಸಿಬಿಟ್ಬಿಡಿ ಅವನ್ನ. ಅವ್ನು 2 ವರ್ಷ ಬಿಟ್ಟೇನೋ ಬಂದು ಹೇಳ್ತಾನೆ, ಅಣ್ಣ ನಾನು ಮಾಡಿದ್ದೇನೋ ತಪ್ಪಾತಣ್ಣ, ಇನ್ನೊಂದು ಸರಿ ನಿನಗೇನೋ ಏನೂ ಮಾಡಲ್ಲ ಅಂತ. ನೀವು ಒಳ್ಳೆಯವನು ಅಂತೇಳಿ ಅವನೇ ಬಂದು ಹೇಳ್ತಾನೆ, ಪರಿವರ್ತನೆ ಆಗ್ತಾನೆ ಅವನು. ನೀವು ಅದೇ ಹಂಗಾದ್ರೆ ನೀವು ಕೇಳ್ಬೋದು, ಹಾಗಾದರೆ ನನಗೇನು ರಕ್ಷಣೆ ಬೇಡ, ಯಾವನ ಬಂದು ನನ್ನ ಕುತ್ತಿಗೆ ಕೊಯ್ದು ಹೋಗ್ಬಿಡ್ಲ, ನನಗೆ ಅವನ ಹೊಡಲ್ಲ, ನಾನು ಹಾಗೆ ಸಹಿಸ್ಕೊಂಡಿರಲ್ಲ ಅಂತ. ಅದು ಆಗಲ್ಲ, ಸುಳ್ಳದು. ನಿಮ್ಮೊಳಗೆ ಒಂದಿಷ್ಟು ಪ್ರಕೃತಿ ನಿಮ್ಮ ಬದುಕಿಗೆ ಅನೈಚ್ಛಿಕ ಕ್ರಿಯೆಗಳನ್ನು ಒಂದಿಷ್ಟು ಹಾಕಿದೆ. ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ನಿಮಗೇನೋ ಯಾರೋ ಬಂದು ಕುತ್ತಿಗೆ ಏನೋ ಕೊಯ್ಯಕ್ಕೋ ಇನ್ನೊಂದು ಏನೋ ಬಂದು ಬಿಡ್ತೀರಂದ್ರೆ ನೀವು, ದಡ್ಡನೂ ಅಡ್ಡಾಗ್ತಾನೆ, ಶ್ರೀಮಂತನೂ ಅಡ್ಡಾಗ್ತಾನೆ, ಬಡವನೂ ಅಡ್ಡಾಗ್ತಾನೆ, ನಿಮಗೆ ಭಾಳ ಬುದ್ಧಿವಂತನೋ ಎಲ್ಲನೂ ಒಂದೇ ಕ್ರಿಯೆ ಮಾಡೋದು. ಅದರಲ್ಲಿ ಚಾಕುತ್ತಂತ ಕುತ್ತಿಗೆ ಕೊಯ್ಯಕ್ಕೆ ಬಂದರೆ ರಪ್ ಅಂತ ಹಿಡಿತಾನ್ರಿ. ಯಾರು ಹಿಡಿತಾನೆ? ಯಾವ ಟ್ರೈನಿಂಗು ಬೇಡ ಅದಕ್ಕೆ. ಅನೈಚ್ಛಿಕ ಕ್ರಿಯೆಗಳು ನಮ್ಮೊಳಗೆ ಇದೆ, ಅದಷ್ಟು ಬದುಕಿ ದಬ್ಬಿದ್ರೆ ಸಾಕು. ಉದಾಹರಣೆಗೆ ಎಂಥ ಟ್ರೈನಿಂಗ್ ಆದವನೇನು ಎಷ್ಟು ಜನ ಕೊಲ್ಲಲ್ಲಂದ್ರಿ ಮೋಸದಿಂದ. ಏನೋ ಗೊತ್ತಿಲ್ಲದಿದ್ದವನು ಎಲ್ಲ ಆಪತ್ತುಗಳಿಂದ ತಪ್ಪದವನು ಭಾಳ ಜನಗಳು ಇಲ್ಲ ಅಂದ್ರಿ. ಅಷ್ಟು ನಂಬೇನೋ ಬದುಕಿದ್ರೆ ಸಾಕು. ಗೊತ್ತಾಯ್ತಾ? ಇನ್ನು ಮುಂದಿಂದು ಏನೋ ಅಂತೇಳಿ ನಮ್ಗೆ ಗೊತ್ತಿಲ್ಲ, ಸುಳ್ಳು. ನಿಮ್ಗೆ ಉದಾಹರಣೆಗೆ ಏನೋ ಅಂತೇಳಿದ್ರೆ ಒಂದು ಕಾಗದ ಪೆನ್ನು ಕೊಡ್ತೀನಿ, ಒಂದು 5 ದಿವಸದ ಬರ್ಕೊಡ್ರಿ ನನಗೆ. ನಾನೇನು ಇಂಥದೇ ಊಟ ಮಾಡ್ತೀನಿ, ಇಂಥದೇ ಬದುಕ್ತೀನಿ, 5 ದಿವಸ ನಾನು ಹಿಂಗೆ ಮಾಡ್ತೀನಿ. ನೀವು ನಿಮ್ಮ ಸಮಾಜದ್ದು ನಿಮ್ಮದು ಎಲ್ಲ ಬೇರೆದು ಬೇಡ, ನಿಮ್ಮ ಒಬ್ರದ್ದು ನಾನೇನೋ ಹೇಳೋದು. ಕಾಗದ ಪೆನ್ನು ಕೊಡ್ತೀನಿ, ಬರ್ಕೊಡ್ರಿ. ನೀವೇನು ಕೇಳಿದ್ರೆ ಊಟ ಕಥೆ ಎಲ್ಲ ಹೇಳಿ ನೀವು ಹೇಳ್ಬೋದು, ನಾಳೆ ಗಮ್ಮತ್ತಾಗಿ ಅಡುಗೆ ಮಾಡಿ ಇಟ್ಕೊಂಡೇನೋ ನಾನು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ತೀನಿ ಹಾಕ್ಕೊಂಡು ಉಣ್ಬೋದು. ಅದನ್ನು ನಾನು ಕೇಳ್ತಾ ಇಲ್ಲ. ಸ್ವಾಭಾವಿಕ ಬದುಕು ಅಂತೇಳಿದರೆ ನಾನು 8 ಗಂಟೆ 10 ನಿಮಿಷಕ್ಕೆ ಇವತ್ತು ರಾತ್ರಿ ಬರ್ದಂಗೆ ನೀವು ನಿದ್ದೆ ಮಾಡಬೇಕು. ಪ್ರಾಕೃತಿಕ ಬದುಕೋದು ಏನು ಹೇಳ್ರಿ? ಊಟ ಮಾಡೋದು ಒಂದೇ ಅಲ್ಲ, ನಿಮ್ಮ ನಿದ್ದೆ ನಿಮ್ಮ ಕ್ರಿಯೆಗಳು, ಪ್ರಾಕೃತಿಕ ಕ್ರಿಯೆಗಳನ್ನ ನಾನು ಹೇಳೋದು ನಿಮ್ಗೊಳಗಿಲ್ಲ ಅಂತ. ಈಗ ಕರೆಕ್ಟಾಗಿ ಇವತ್ತು 8 ಗಂಟೆ 10 ನಿಮಿಷಕ್ಕೇನೋ ಬರೆದಿಟ್ಟಿರಿ, ನಿದ್ದೆ ಮಾಡ್ತೀರನ್ರಿ? ಮಾಡಿ ತೋರ್ಸೋಕ್ಕಾಗತ್ತಾ ನಿಮ್ಮ ಹತ್ರ? ಆ ರೀತಿ ಏನು ಕೇಳಿದರೆ, ನಮ್ಮ ಹತ್ರ ಒಂದು 5 ದಿವಸನೂ ನನ್ನ ಕೈಲಿಲ್ಲ ಅಂದಾಗ ನಾನು ಇಡೀ ಜೀವಮಾನ ಚಿಂತೆ ಮಾಡ್ತೀನಿ ಅಂದರೆ ನನ್ನಂಥ ಮೂರ್ಖ ಇಲ್ಲಿ ಭೂಮಿ ಮೇಲೆ ಯಾರೂ ಇಲ್ಲ. ಈ ಕ್ಷಣ ಬದುಕಷ್ಟೇ. ನೀವೇನು ಅಂತೇಳಿದ್ರೆ ಈ ಕ್ಷಣ ಬದುಕು ಹೆಂಗೆ ಅಂತೇಳಿ, ನೀವು ಊಟ ಮಾಡ್ತಾಯಿದ್ದೀರಾ, ಸ್ಪಷ್ಟವಾಗಿ ಊಟನೇ ಮಾಡಿ. ನೀವು ಬೇರೆ ಚಿಂತನೆಗಳೇನು ಬೇಡ ನಿಮಗೆ. ಅಲ್ಲಿ ಏನಾಗುತ್ತೆ ಅಂತೇಳಿ, ನೀವು ಅವಾಗೇನೋ ಉಪ್ಪು ಹುಳಿ ಖಾರ ಕಮ್ಮಿ ಆಗಿದೋ, ನನಗೆ ಹೊಟ್ಟೆಗೆ ಎಷ್ಟು ಬೇಕು, ನನ್ನ ಹಸಿವು ತೀರಿದೆಯೋ ಇಲ್ಲ, ಎಲ್ಲದೂ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ನೀವೇನು ಕೇಳಿದ್ರೆ ಊಟನ ಚೆನ್ನಾಗಿ ಮಾಡ್ತೀರಾ. ಇನ್ನೊಂದೇನೋ ಕೆಲಸ ಮಾಡ್ತೀರಂದರೆ, ಆಫೀಸಲ್ಲೇನೋ ಕೆಲಸ ಮಾಡ್ತೀರಂದ್ರಿ, ಅದನ್ನೇ ಮಾಡಿ. ಆ ಕೆಲಸ ಪರಿಪೂರ್ಣವಾಗಿ ಮಾಡ್ತೀರಾ. ಈಗೇನು ನೀವೇನು ನನ್ನ ಹತ್ರ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಹೌದನ್ರಿ? ನನಗೆ ಮೊಬೈಲ್ ಏನು ತೆಗೆದಲ್ಲೆಲ್ಲ ಇಟ್ಟು ಬಂದೆ ನಾನು. ನನಗೆ ಎಷ್ಟೇ ಫೋನ್ ಬರಲಿ ನನಗೆ ಸಂಬಂಧ ಇಲ್ಲ. ಯಾಕೆ ಕೇಳಿ, ನಾನು ಮೊಬೈಲ್ ಇಟ್ಕೊಂಡೇನು, ನಾನು ಫೋನ್ ಬಂದ್ಕೊಳ್ಳೆ ನಾನು ನಿಮ್ಮ ಹತ್ರ ಮಾತಾಡೋದು ಬಿಟ್ಟೇನು, ಅಷ್ಟು ದೂರ ಓಡೋಕೊಂಡು ಹಿಂಗೆ ಹಲೋ ಅಂತೇಳಿ ಮಾತಾಡಿ ಬಂದರೆ ಮತ್ತೆ ನಿಮ್ಮ ಹತ್ರ ಎಲ್ಲಿ ಬಿಟ್ಟೆ ಹೇಳ್ರಿ ಕೇಳಬೇಕು. ನನಗೂ ಏನಂತ ಹೇಳಿ ಏನು ಮ್ಯಾಟ್ರ್ ಮಾತಾಡ್ತೀನಿ ಅನ್ನೋದೇ ಗೊತ್ತಿರಲ್ಲ. ನಿಮಗೂ ಹೆಂಗಾಗತ್ತೇಳಿ, ಇವ್ನು ಯಾವನ ಮರ ಮೊಬೈಲ್ ಫೋನ್ ಬಂದ್ಕೊಳ್ಳೆ ಓಡೋಗ್ತಾನೆ, ಇವ್ನ ಕತೆ ಅಂತಕ್ಕೆ ಮರ, ನೀವೇನು ಅಸಹ್ಯ ಮರ ಅಂತ ನಿಮಗೂ ಇಂಟ್ರೆಸ್ಟ್ ಆಗಲ್ಲ ಕೇಳೋಕ್ಕೆ. ಹೌದಾ? ನಾನು ಏನು ಮಾಡ್ತಾಯಿದ್ದೀನೋ ಅದನ್ನೇ ಮಾಡಬೇಕು. ನೀವು ಅಡುಗೆ ಮಾಡ್ತಾಯಿದ್ದೀರಾ, ಒಬ್ಬಳಾಕಿ ಅಡುಗೆನೇ ಮಾಡಿದ್ರೆ ಏನು ಕೇಳಿದ್ರೆ, ಆಮೇಲೆ ಉಪ್ಪು ಹುಳಿ ಖಾರ ಹಾಕ್ಬೇಕಾದ್ರೆ ದಾರ್ವ ಇಲ್ಲ, ಇನ್ನೊಂದು ಕಡೆ ಎಲ್ಲ ಇಲ್ಲದೆ ಅಲ್ಲೇ ಇದ್ದು ಅಡುಗೆ ಮಾಡಿದ್ರೆ ಏನು ಕೇಳಿದ್ರೆ, ಎಷ್ಟು ಹಾಕಿದ್ದೀನಿ ಅನ್ನೋದೆಲ್ಲವೂ ಕರೆಕ್ಟಾಗುತ್ತೆ, ಒಳ್ಳೆ ಅಡುಗೆ ಆಗಿರುತ್ತೆ ಅದು. ನೀವೇನೋ ಉಪ್ಪು ಹುಳಿ ಖಾರ ಹಾಕ್ಬೇಕಾದ್ರೆ ದಾರ್ವಾರಿ ಇಲ್ಲ, ಇನ್ನೊಂದು ಜಗಳನ ಯಾವುದ್ರೆಲ್ಲ ಇದ್ದು ಮತ್ತು ಸಾಂಬಾರು ಆದ್ರ ಮೇಲೆ ಕೈಗೆ ಹಾಕೊಂಡು ಹಿಂಗೆ ನೆಕ್ಬೇಕು, ಪಕ್ಕದಲ್ಲಿದ್ದಾರೆ ರುಚಿ ಹೆಂಗೈತೆ ನೋಡು ಅನ್ಬೇಕು. ಯಾವತ್ತೂ ಒಳ್ಳೆ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ, ಅದು ಸಕ್ಸಸ್ ಅಲ್ಲ. ಅದು ನಾವು ಏನು ಮಾಡ್ತೀವೋ ನಮಗದು ಗೊತ್ತಾಗಲ್ಲ ಅಂತೇಳಿ ಸ್ವಲ್ಪ ರೂಢಿ ಆಗಲ್ಲ ಅವರಿಗೆ. ಈಗೇನೋ ನೀವು ಕಾರ್ ನಿಲ್ಸಿ ಬಂದಿದ್ದೀರಾ ಅಲ್ಲಿ, ಅದರಲ್ಲೇನೋ ಈಗೇನೋ ಮಳೆ ಬಂತು, ನೀವು ವಿಂಡೋ ಏರ್ಸಿದ್ದೀರಾ, ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂತೇಳಿದ್ರೆ ಏನೋ ಕೇಳಿದ್ರೆ, ಒಂದು 3 ಸರಿ ಅಂದ್ಕೊಳ್ಳಿ ರೂಢಿ ಆಗಲ್ಲ ಅವರಿಗೆ. ನಾನು ಕಾರನ್ನು ಆ ಮರದಡಿ ನಿಲ್ಲಿಸಿದ್ದೀನಿ, ಅದ್ರ ವಿಂಡೋಗಳೆಲ್ಲ ಏರ್ಸಿದ್ದೀನಿ, ಕೀ ತೆಗೆದು ನಾನು ಜೇಬಲ್ಲಿ ಇಟ್ಟಿದ್ದೀನಿ, ಈ ಮರದಡಿ ನಿಲ್ಲಿಸಿದ್ದೀನಿ. 1 ಅಲ್ಲ 3 ಸರಿ ಅಂದ್ಕೊಳ್ರಿ ಕಾರ್ ಇಳಿದಾಗ. ಆವಾಗೇನು ಕೇಳಿದ್ರೆ, ಇನ್ನು 5 ವರ್ಷ ಬಿಟ್ಟರು ಸಮೇತ, ನಿಮಗೇನು 2 ವರ್ಷ ಬಿಟ್ಟರು ಸಮೇತ ನಿಮ್ಮ ಜೇಬಲ್ಲಿ ಕೀ ಇರೋದು ಗೊತ್ತಿರುತ್ತೆ, ಕಾರಲ್ಲಿ ಮರದಡಿ ನಿಲ್ಸೋದು ಗೊತ್ತಿರುತ್ತೆ, ವಿಂಡೋಗಳೆಲ್ಲ ಏರಿಸಿ ಲಾಕ್ ಮಾಡಿ ಬಂದಿದ್ದು ಗೊತ್ತಿರುತ್ತೆ. ನೀವು ಕಾರ್ ತೆಗೆದು ಡೋರ್ ತೆಗೆದು ಕೆಳಗೆ ಇಳಿಯೋದ್ರೊಳಗೆ ನೀವು ತೋಟ ನೋಡೋದ ಇನ್ನೊಂದು ಯಾವುದೋ ಚಿಂತೆಯಲ್ಲಿದ್ದರೆ, ಮಳೆ ಬಂದ್ಕೊಳ್ಳೆ ಮತ್ತೆ ಓಡೋಬೇಕು. ಕಾರಲ್ಲಿ ನಿಲ್ಸಿದ್ದೀನಿ, ನನಗೇನು ಎಲ್ಲೇ ಒಳಗಡೆ ನೀರು ಇಳಿತಾ ಎಂಥದ್ದು ಅಂತೇಳಿ ಓಡೋಗ್ಬೇಕು. ಅದು ಬದುಕಲ್ಲ. ಅದು ನೀವು ಒಂದು 10 ವರ್ಷ ನೀವು ಏನು ಮಾಡ್ತೀರೋ ಅದೇ ಕೆಲಸನೇ ಶ್ರದ್ಧೆಯಿಂದ ನೀವು ಅದನ್ನು ಫಾಲೋ ಮಾಡಿದರೆ ಏನು ಕೇಳಿದ್ರೆ, ಒಂದು 10 ವರ್ಷಕ್ಕೆ ಎಲ್ಲರಿಗಿಂತ ಬಹಳ ಮುಂದೆ ಹೋಗ್ತೀರಾ. ಯಾಕಂದ್ರೆ ನೀವು ಮಾಡಿ ಕೆಲಸಗಳು ಅಷ್ಟು ಸಕ್ಸಸ್ ಆಯ್ತು ಅಂತೇಳಿದರೆ ಅದೇ ನಮ್ಮದು ಜೀವನದ ಸಕ್ಸಸ್ಸು. ಗುರಿ ಅಂತೇಳಿದ್ರೆ ಏನು ಕೇಳಿದ್ರೆ, ನಾನು ಬೇಕಾದ್ದೆಲ್ಲ ಆಗ್ತೀನಿ ಅಂತ ನಾನು ಯಾರಿಗೂ ಆಗೋಕ್ಕಾಗಲ್ಲ. ನಾನು ಪ್ರಧಾನಮಂತ್ರಿ ಆಗ್ಬೇಕಪ್ಪ ನಾಳೆ, ಆಗತ್ತಾ?
ಎಷ್ಟೆಷ್ಟು ಜನ ಏನೇನು ಕನಸು ಕಟ್ಟಿ ಆದರೆ ಎಷ್ಟಿದೆ ಎಲ್ಲ ಕಾಕತಾಳೀಯ 1-2% ಆಗೋದು ಬಿಟ್ಟರೆ ಎಲ್ಲದು ಏನೂ ಆಗೋದಿಲ್ಲ. ಅಷ್ಟೇ ಬದುಕಿದ್ರೆ ಸಾಕು. ಈ ಕ್ಷಣ ನನಗೇನು ಈ ಕ್ಷಣ ನಾವು ಏನು ಕೇಳಿದ್ರೆ ಒಂದು 40% 50% ಹಿಂದ್ಗಡೆಗಿರ್ತೀವಿ, ಒಂದು 45% ಮುಂದ್ಗಡೆಗಿರ್ತೀವಿ. ಪ್ರೆಸೆಂಟ್ ಬದುಕು ಕಳ್ಕೊಂಡಿದ್ದೀವಿ. ಅದೇ ನಮ್ಮ ಜೀವನದ ಫೈಲರ್ಗಳು, ನಮ್ಮ ವ್ಯಥೆಗಳು, ನಮ್ಮ ದುಃಖಗಳು, ನಮ್ಮದು ಏನೂ ನಾವು ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಪ್ರೆಸೆಂಟ್ ಬದುಕಿದರೆ ಸಾಕು. ಈ ಕ್ಷಣ ಅದೇ ಬದುಕು. ನನ್ನ ಲೆಕ್ಕಾಚಾರದಲ್ಲಿ. ಬೇರೆಯವರಿಗೆಲ್ಲ ಅವ್ರಿಗೇನು ಬುದ್ಧಿ ಹೇಳೋಕ್ಕೆ ನಾನು ಯಾರು. ಈಗ ನಾನೊಂದು 15 ವರ್ಷದಿಂದ ಟ್ರೈ ಮಾಡಿದಾಗ ನನಗೆ ಅದೊಂದು ಕಂಡಿದೆ ಬದುಕಲ್ಲಿ, ಅದನ್ನು ಫಾಲೋ ಮಾಡ್ತೀನಿ ಅಷ್ಟೇ.